ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಚಾರ ಪ್ರೊಪಗಂಡ ಆಗಬಾರ್ದು. ಹಾಗಾದ್ರೆ ಈಗ ಚುನಾವಣೆ ಮುಗಿದ ಮೇಲೆ ಸಂಪುಟ ರಚನೆ ಮಾಡ್ತೀವಿ, ಇನ್ನು ಖಾಲಿ ಇರತಕ್ಕಂಥ ಸ್ಥಾನಗಳನ್ನು ನಿಗಮ ಮಂಡಳಿಗಳನ್ನ ಕಾರ್ಯಕರ್ತರ ದೃಷ್ಟಿಯಿಂದ ಆದಷ್ಟು ಬೇಗ ಮಾಡಿ ಅಂತ ಹೇಳ್ತೀರಾ? ಅದು ಮಾಡಲೇಬೇಕು. ಯಾಕಂದರೆ MLCಗಳು ಕೊಡುವಾಗೂ ಕೂಡ ಎಲ್ಲ ರೀಜನ್ನಲ್ಲಿ ನೋಡ್ಕೊಂಡು ಕೊಡಬೇಕು. ಮಂಡಳಿ ಮತ್ತು ಸದಸ್ಯತ್ವ ಮಾಡುವಾಗೂ ಮಾಡಬೇಕು. ಮತ್ತು ಆರ್ಟಿಕಲ್ 371 ಪ್ರಕಾರ ಪ್ರಕಾರ ನಮಗೇನೇನು ಹಿಂದುಳಿದ ಭಾಗದಲ್ಲಿ ಕೊಡಬೇಕು ಅದು ಕೊಡಬೇಕು. ಮತ್ತು ಯಾವ ಭಾಗಕ್ಕೆ ಎಷ್ಟು ಪ್ರೊಪರೇಷನೇಟ್ ಆಗಿ ಅವರವರ ಇದ್ರ ಪ್ರಕಾರ ಕೊಡಬೇಕು. ಕೊಟ್ಟರೆ ಸ್ವಲ್ಪ ಬ್ಯಾಲೆನ್ಸ್ ಆಫ್ ಪವರ್ ಮಾಡಿ ಮತ್ತು ಅದರಲ್ಲಿ ಎಲ್ಲರಿಗೂ ಶೇರ್ ಮಾಡ್ತಕ್ಕಂಥ ಅವಕಾಶನೂ ಕೂಡ ಕೊಟ್ಟರೆ ಖಂಡಿತವಾಗಿ ಪಾರ್ಟಿಗೂ ಲಾಭ ಆಗ್ತದೆ, ಸರ್ಕಾರಕ್ಕೂ ಹೆಚ್ಚಿನ ಶಕ್ತಿ ಬರ್ತದೆ ಮತ್ತು ಆ ಕೆಲಸ ಭಾಳ ಜಾಣತೆಯಿಂದ ಮುಖ್ಯಮಂತ್ರಿಗಳು ಹೈಕಮಾಂಡ್ದವರು ಮಾಡ್ತಾರೆ ಅಂಥೇಳಿ ನಾನು ನಂಬಿಕೆಯನ್ನು ಇಟ್ಕೊಂಡು. ನಿಮ್ಮ ಪ್ರಕಾರ ಈ ತಿಂಗಳ ಒಳಗಡೆ ಅಥವಾ ಮುಂದಿನ ತಿಂಗಳ ಒಳಗಡೆ ಸಂಪುಟ ವಿಸ್ತರಣೆ ಆಗಬೇಕಂತೀರಾ? ಇಲ್ಲ, ಸಂಪೂರ್ಣ ವಿಸ್ತರಣೆ ಅದು ಮುಖ್ಯಮಂತ್ರಿಗಳಿಗೆ ಬಿದ್ದಿದ್ದು. ಅದು ಕೆಲವೇ ಸೀಟ್ಸ್ ಇವೆ, ಅವ್ರೇನು ತೀರ್ಮಾನ ತಗೊಳ್ತಾರೆ. ಆದರೆ ಇವು ಮೇಜರ್ ಆಗಿ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗೆ ಯಾರು ಸಿನ್ಸಿಯರಾಗಿ ಕೆಲಸ ಮಾಡಿದಾರೋ ಅಥವಾ ಯಾರು ಇದು ಮಾಡಿದಾರೋ ಅಂಥವ್ರು ಎಲ್ಲರಿಗೂ ಗುರುತಿಸಿ ಕೊಡ್ತಕ್ಕಂಥದ್ದು ಮತ್ತು ಎಲ್ಲ ಭಾಗದಲ್ಲಿ ಕೊಡ್ತಕ್ಕಂಥದ್ದು ಮಾಡೋದು ಭಾಳ ಮುಖ್ಯ. ಮತ್ತು ನಾವಿವತ್ತು ಅದನ್ನು ನೋಡ್ಕೊಳ್ಬೇಕು, ಯಾರು ನಮಗೆ ಸಹಾಯ ಮಾಡಿದ್ದಾರೆ ಈ ಚುನಾವಣೆಗಳಲ್ಲಿ, ಆ ವೋಟಿಂಗ್ ಪ್ಯಾಟ್ರನ್ನೇ ಯಾವ ರೀತಿಯಾಗಿ ಆಗಿದೆ, ಯಾರ್ಯಾರಿಗೆ ಕೊಡಬೇಕು ಅಥವಾ ಯಾರು ಕೊಟ್ಟಿಲ್ಲ ಅವ್ರು ಯಾಕೆ ಕೊಟ್ಟಿಲ್ಲ ಅಂತಕ್ಕಂಥ ಕಾರಣಗಳನ್ನು ನೋಡಿ ಅದಕ್ಕೆ ಏನು ಮಾಡಬೇಕು, ಇವೆಲ್ಲನೂ ಕೂಡ ನಾವು ಈ ಕಾರಣಗಳನ್ನು ನೋಡಿಕೊಂಡು ಮುಂದೆ ಹೇಗೆ ಇಂಪ್ರೂವ್ಮೆಂಟ್ ಮಾಡಿಕೊಳ್ಬೇಕು ಅದರ ಕಡೆ ನಮ್ಮ ಲಕ್ಷ್ಯವನ್ನು ಕೇಂದ್ರೀಕರಣ ಮಾಡಬೇಕು. ಸೊ ಖರ್ಗೆ ಅವರು ಈಗ ನಿಮ್ಗೆ ಯಾವುದೇ ಕೇಂದ್ರದಲ್ಲಿ ಜವಾಬ್ದಾರಿ ಇಲ್ಲದೆ ಇದ್ದರೂ ಕೂಡ ರಾಜ್ಯ ರಾಜಕಾರಣಕ್ಕೆ ಮರಳುವ ಪ್ರಶ್ನೆನಿಲ್ಲ. ನಾನು ಈಗ MP ಆಗಿ ಆರಿಸಿ ಬಂದೇನೆ. 44ರಲ್ಲಿ ನಾವೊಬ್ಬ ಇದ್ದೇನೆ. ಮತ್ತು ನೀವು ನನಗೆ ಇಲ್ಲಿಂದ ಯಾಕೆ ಕಳಿಸ್ಬೇಕಂತ ಮಾಡಿದರೆ ಗೊತ್ತಾಗಿಲ್ಲ. ಒಂದು. ಎರಡನೇದು, ಇಂಥ ಪ್ರಶ್ನೆಗಳನ್ನು ಪದೇ ಪದೇ ಪತ್ರಿಕೆಯಲ್ಲಿ ಹಾಕಿ TV ಯಲ್ಲಿ ಹಾಕಿ ಏನಾಗ್ತದಂದ್ರೆ, ಒಂದು ನನ್ನ ಅನೇಕ ಇದರಲ್ಲಿಂದ ಕೆಲವು ನಮಗೇನಾಗ್ತದೆ ರಾಜಕಾರಣದಲ್ಲಿ ಅನಾವಶ್ಯಕವಾಗಿ ಸಂಶಯವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಒಂದು. ಎರಡನೇದು, ಒಂದು ಸ್ಟೇಬಲ್ ಗೌರ್ಮೆಂಟ್ಗೆ ಎಲ್ಲರೂ ಕೂಡ ಪ್ರೋತ್ಸಾಹ ನೀಡುವಾಗ ಅದು ಏನೋ ನಡೆದದೇನೋ ಅನ್ನತಕ್ಕಂಥ ಸಂಶಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಇನ್ನೊಂದು. ಇವೆಲ್ಲನೂ ಕೂಡ ಆಗಬಾರ್ದು. ರಾಜ್ಯದ ಹಿತದೃಷ್ಟಿಯಿಂದ ಸರ್ಕಾರ ನಡೆದಿದೆ ಮತ್ತು ಸುರಳಿತವಾಗಿ ನಡೀಲಿ, ಎಲ್ಲರೂ ಸಹಕರಿಸಬೇಕು. ನಾವು ಕೂಡ ಸಹಕರಿಸ್ತೇವೆ. ಕೇಂದ್ರದಲ್ಲಿದ್ದು ನಮಗೇನು ಪಾತ್ರ ಕೊಟ್ಟಿದ್ದಾರೋ ಕಾಂಗ್ರೆಸ್ ಪಕ್ಷದವರು, ಜನ ಪಾರ್ಲಿಮೆಂಟಿಗೆ ಕಳಿಸಿ ಆ ಪಾತ್ರವನ್ನು ನಿಭಾಯಿಸ್ತಕ್ಕಂಥದ್ದು ನಾವು ಮಾಡಬೇಕು. ಇದು ನಮ್ಮ ಕರ್ತವ್ಯ. ಮತ್ತು ಪಕ್ಷ ತೊಂದರೆಯಲ್ಲಿದ್ದಾಗ ನಾವೆಲ್ಲರೂ ಒಕ್ಕಟ್ಟಾಗಿ ಮುಂದಿನ ಹೆಜ್ಜೆಗಳನ್ನು ಇಡಬೇಕು. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಅತ್ಯಂತ ಹೀನಾಯ ಸೋಲು ಕಂಡ ನಂತರ ಕಾಂಗ್ರೆಸ್ನ ಹಿರಿಯ ನಾಯಕರು, ಕೇಂದ್ರದ ರೈಲ್ವೆ ಖಾತೆ ಸಚಿವರು ಮಲ್ಲಿಕಾರ್ಜುನ್ ಖರ್ಗೆ ಅನೇಕ ವಿಷಯಗಳು ಮುಕ್ತವಾಗಿ ಚರ್ಚೆ ಮಾಡಿದರು. ಸಂಜೆ ನಡೆಯುವಂಥ ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಈ ಸೋಲಿನ ಪರಾಮರ್ಶೆಯನ್ನು ಮಾಡ್ತೇವೆ, ಸಂಘಟನೆಯನ್ನು ಪುನರ್ ಸ್ಥಾಪಿಸುವಂಥದ್ದು, ಪುನರ್ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗುತ್ತೆ. ಆದರೆ ಒಂದು ನಿಜ, ಸೋತ ತಕ್ಷಣ ಇದಕ್ಕೆ ನೇರ ಹೊಣೆಗಾರರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಮತ್ತೆ ಈ ಸವಾಲನ್ನು ತೆಗೆದುಕೊಂಡು ಮುಂದೆ ಹೋಗುವಂಥ ಒಂದು ಜವಾಬ್ದಾರಿ ನಮ್ಮ ಮುಂದಿದೆ. ನಮಗೂ ಕೂಡ ಅಂಥದ್ದೊಂದು ಜವಾಬ್ದಾರಿ ಇದೆ. ಆ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರದಲ್ಲೂ ಕೂಡ ಅಂಥದ್ದು ಯಾವುದೇ ಬದಲಾವಣೆಗಳಿಲ್ಲ. ಸೊ ನಾಯಕತ್ವ ಬದಲಾವಣೆ ವಿಚಾರ ಇರ್ಬೋದು, ಅಥವಾ ನಾನು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಹೋಗುವಂಥದ್ರ ಬಗ್ಗೆ ವಿನಾಕಾರಣ ಗೊಂದಲ ಸೃಷ್ಟಿಸುವಂಥ ಕೆಲಸ ಆಗಬಾರ್ದು ಅನ್ನೋದು. ಆದರೆ ಒಂದು, ನಿಗಮ ಮಂಡಳಿಗಳು ಹಾಗೆ ಕಾರ್ಯಕರ್ತರಿಗೆ ಸ್ಥಾನಮಾನ ಸಿಗುವಂಥದ್ದು, ಸಂಪುಟ ವಿಸ್ತರಣೆಯನ್ನು ಆದಷ್ಟು ಬೇಗ ಮಾಡಬೇಕನ್ನೋದು ಖರ್ಗೆ ಅವರ ವಾದ. ಕ್ಯಾಮರಾಮನ್ ಕಿರಣ್ ಜೊತೆ ಲಕ್ಷ್ಮಣ ಹುಗಾರ್, ಸುವರ್ಣ ನ್ಯೂಸ್ 24/7 ನವದೆಹಲಿ.